ನಮ್ಗೆ ಸಿದ್ದರಾಮಯ್ಯ ಮಾಡಿದ ಅನಾನುಕೂಲ ಅನುಕೂಲ ಅಂತೂ ಇಲ್ಲ. ಇವಾಗ ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ಅಂತ ಇವಾಗ ಕೊಡ 3 ಕೆಜಿ ಅಕ್ಕಿ. ಇವಾಗ ಯಾರು ಕೇಳೋಣ 6 ಜನಕ್ಕೆ 15 ಕೆಜಿ ಅಕ್ಕಿ ಬರ್ತದೆ. 15 ಕೆಜಿ 6 ಜನ ಸಾಕು ತಿಂಗಳಿಗೆ. ಮೋದಿ ಬಿಟ್ರೆ ಯಾರು ಕಾಣ್ತಾನೆ ಇಲ್ಲ ಅಪೋಸಿಷನ್ ಅಲ್ಲಿ. ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆದ್ರೆ ನಮ್ದು ಫಾರ್ಮಸಿ ಆಫ್ ದ ವರ್ಲ್ಡ್ ಆಗಿದೆ. 10 years ago 15 years ago and now is completely different. ರಾಹುಲ್ ಗಾಂಧಿ ನೋಡಬೇಕಂದ್ರೆ ಅವರು ಒಳ್ಳೆತನ ಇಲ್ಲ. ಅವ್ರು ಎಜುಕೇಟ್ ಆಗಿರಬಹುದು. ಪ್ರಧಾನಮಂತ್ರಿಗೆ ಹೋಲಿಸಿದ್ರೆ ಅವರು 0% ಬಂದು. ಸೋನಿಯಾ ಗಾಂಧಿ ಯಾವ ಇಂಟರ್ವ್ಯೂ ಕೊಟ್ಟಿದ್ದಾರೆ? ರಾಹುಲ್ ಗಾಂಧಿ ಅರ್ನಬಾಗ್ ಇಂಟರ್ವ್ಯೂ ಕೊಟ್ಟು ಮಲ್ಕೊಂಡ್ಬಿಟ್ರು. ಆಮೇಲೆ ರಾಹುಲ್ ಗಾಂಧಿ ಏನು ಗೊತ್ತಿಲ್ಲ. 35-40 ವರ್ಷ ಏಜ್ ಅವ್ರಿಗೆ ಅವ್ರಿಗೆ ಏನು ಗೊತ್ತಿಲ್ಲ. ಕರ್ನಾಟಕದ ಎಷ್ಟು ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನ ಇಡೀ ದೇಶಕ್ಕೆ ಬಾಳ್ತಾರೆ. ಕನ್ನಡದವ್ರ ಕೆಲಸಕ್ಕೆ ಬರೋದಿಲ್ಲ. ಬಂದ್ರು 4 ದಿನ ಆದ್ಮೇಲೆ ಹಾಲಿಡೇ ಹೋಗ್ಬಿಡ್ತಾರೆ ವೆಕೇಶನ್ ಗೆ. ನಾವು ಬೇರೆ ರಾಜ್ಯದಿಂದ ಬಂದವ್ರನ್ನ ಹಿಡ್ಕೊಂಡೇ ಕೆಲಸ ಮಾಡ್ಬೇಕು. ನಮ್ಮವ್ರು ಯಾರು ಬರಲ್ಲ. ಎಲ್ಲ ಫ್ರೀ ರೇಷನ್, ಫ್ರೀ ಊಟ, ಎಲ್ಲರೂ ಊಟ ಮಾಡಿ ಮನೆ ಮಲ್ಕೊಂಡ್ಬಿಡ್ತಾರೆ. ನಮ್ದು ಲೈಟ್ ಬಿಲ್ 300 ರೂಪಾಯಿ ಬಂದಿತ್ತು, ಇವತ್ತು 1000 ಐತೆ. ಅದು 100% ಮುಟ್ತಾ ಇಲ್ಲ. ಬೆಲೆ ಏರಿಕೆ ಜಗತ್ತಿಗೆ ಇರೋದು 70-80 ವರ್ಷದಿಂದ $1 1 ರೂಪಾಯಿ. ಆ 75 ವರ್ಷ ಕಾಂಗ್ರೆಸ್ ಐತಲ್ಲ. ಪೆಟ್ರೋಲ್ ಅವ್ರ ಮನೆಯಿಂದ ಬೆಳೀತಲ್ಲ. ಅವ್ರ ಮನೆಯಿಂದ ಬೆಳೆದಿದ್ರೆ ಕಡಿಮೆ ಮಾಡಬೇಕು. ಇದು ಇನ್ನೊಂದು ದೇಶಕ್ಕೆ ಬರೋದು ಪೆಟ್ರೋಲ್. ಟ್ಯಾಕ್ಸ್ ಹೆಚ್ಚಿಗೆ ಆದ್ರೆ ಇಲ್ಲಿ ಟ್ಯಾಕ್ಸ್ ಹಾಕಿ ಆಗ್ತದೆ. ಸರ್ ನಮಸ್ತೆ. ನಮಸ್ಕಾರ. 2024ರಲ್ಲಿ ಇನ್ನೇನ್ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ. ಅದರಲ್ಲಿ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ಸರ್? ಮೋದಿ. ಯಾಕೆ ಸರ್ ಮೋದಿ? ಯಾಕಂದ್ರೆ ನೀವೇ ನೋಡಿ 70 ವರ್ಷದಿಂದ ಏನು ಕೆಲಸ ಆಗಿಲ್ಲ. 70 ವರ್ಷ ಎಷ್ಟು ಕೆಲಸ ಆಗಿದೆ ಎಜುಕೇಶನ್ಗೆ ನೋಡಿ. ನೀವೇ ನೋಡಿ, ಎಲ್ಲ ನೀವೇ ನೋಡಿ, ನಿಮಗೂ ಅರ್ಥ ಆಯ್ತದೆ. ಅವಾಗ ನಮ್ಗೆ ಹೋಗೋದೇ ಮೋದಿ. ನೆಕ್ಸ್ಟ್ ರಾಹುಲ್ ಗಾಂಧಿ ಅವ್ರಿಗೆ ಏನು ಗೊತ್ತಿಲ್ಲ. ಇನ್ನು ಮುಗುತ್ತಾರೆ. ಇನ್ನು 35-40 ವರ್ಷ ಏಜ್ ಅವ್ರಿಗೆ ಏನು ಗೊತ್ತಿಲ್ಲ. ಕರ್ನಾಟಕ ಎಷ್ಟು ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಇನ್ನು ಇಡೀ ದೇಶ ಹೆಂಗೆ ಬಾಳ್ತಾರೆ? 1 ಪಾಯಿಂಟು ಅಷ್ಟು ಹೇಳಿ ಫಸ್ಟು. ಇಡೀ ದೇಶ ಹೆಂಗೆ ಕಳ್ತಾರೆ? ಕರ್ನಾಟಕ ಎಷ್ಟು ಗ್ರಾಮ ಪಂಚಾಯತಿ ಇದು ಪಂಚಾಯತಿ ಅವ್ರಿಗೆ ಗೊತ್ತಿಲ್ಲ. ಇಡೀ ದೇಶ ಆಡಬೇಕು ಅಂತಂದರೆ ಇವಾಗ ನಾವು ಒಂದು ಸಂಸಾರ ಮಾಡಬೇಕಂದ್ರೆ ನಾವು ಎಷ್ಟು ಶ್ರಮ ಪಡ್ತೀವಿ. ಅದೇ ಮೋದಿ ಒಂದು ಇಡೀ ಇಂಡಿಯಾ ನೋಡಬೇಕು ಅಂದರೆ ಅವ್ನು ಎಷ್ಟು ಶ್ರಮ ಪಡಬೇಕು. ಅದು ಮೇನು. ಒಂದು ಸಂಸಾರ ಮಾಡಬೇಕಂದ್ರೆ ಒಬ್ಬ ದುಡ್ಡು 4 ಜನ ದುಡಿಬೇಕು. ಇಡೀ ಅವ್ರು ಇಂಡಿಯಾ ಮೂವ್ಮೆಂಟ್ ಮಾಡಬೇಕಂದ್ರೆ ಇಡೀ ಇಂಡಿಯಾ ಅದೆಲ್ಲ ಎಷ್ಟು ಇರ್ತದೆ ಅವ್ರಿಗೆ. 4 ಹೇಳಿ ಮೋದಿ ನಂಬರ್ 1. ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು, ಅವ್ರು ಯಾಕೆ ಬರಬಾರ್ದು? ಅವ್ರು ಕನ್ನಡಿಗರು. ಆಕ್ಚುಲಿ ಕನ್ನಡಿಗರು ಅವ್ರು ಏನು ನಮ್ಗೆ ಇಲ್ಲಿ ಇದು ಮಾಡಿ ಅವ್ರಿಗೆ ಏನು ಕಲಬುರ್ಗಿ ಅಷ್ಟೇ ಕನ್ನಡ ಗೊತ್ತು. ಅದ್ರ ಮೋದಿ ಥರ ಅವ್ರು ಮಾಡಕ್ಕೆ ಮೇಡಮ್. ಇನ್ನು 10 ವರ್ಷ 15 ವರ್ಷ ಮೋದಿ ಬಂದರೆ ಒಳ್ಳೇದು. ಯಾಕೆ ಸರ್ ಮೋದಿ ಅಂತ ಹೇಳ್ತಿದ್ದೀರಾ? 2 ವರ್ಷದಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ, ಅಂದ್ರೆ 2 ಸಲ ಅವರು ಎಲೆಕ್ಷನ್ ಗೆದ್ದಿದ್ದಾರೆ, ಅವರ ಕಾರ್ಯವೈಖರಿ ಬಗ್ಗೆ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಆಗಿದೆ? ನಂಬರ್ 1 ನೆಕ್ಸ್ಟ್ ಕಾಂಗ್ರೆಸ್ ಅಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗ ಬೆಂಗಳೂರು ಒಂದ್ಸರಿ ಮುಖ ನೋಡಿಲ್ಲ. ಪಾಯಿಂಟ್ ನಂಬರ್ 1. ಅದೇ ಮೋದಿ ಎಷ್ಟು ಸರಿ ನಮ್ಮ ಕರ್ನಾಟಕ ಬೆಂಗಳೂರು ಬಂದಿರೋ ಅಂತ ನೀವು ಯೋಚನೆ ಮಾಡಿ. ಪಾಯಿಂಟ್ ನಂಬರ್ 1. ಅದೇ ಈ ಚಿಕ್ಕ ಮಕ್ಕಳು ಕೇಳಬೇಕಾರೆ ಈಗ ಪ್ರಧಾನಮಂತ್ರಿ ಯಾರು ಅಂದ್ರೆ ಮೋದಿ ಅಂತಾರೆ. ಅದೇ ಅವರು 10 ವರ್ಷ ಮಾಡೋದು ಮನಮೋಹನ್ ಸಿಂಗ್ ಯಾರು ಪ್ರಧಾನಮಂತ್ರಿ ಅಂದ್ರೆ ಗೊತ್ತಿಲ್ಲ ಅಂತಾರೆ. ಇವತ್ತು ನೀವು ಯಾವುದೇ ಒಂದು ಎಜುಕೇಶನ್ ಹೋಗಿ ಯಾವುದೇ ಸ್ಕೂಲ್ ಹೋಗಿ ಈಗಿನ ಪ್ರಧಾನಮಂತ್ರಿ ಅಂದ್ರೆ ಮೋದಿ. ಆ ಹೆಸರು ಬರೋಕಂದ್ರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಂದಿರೋದು ಮೋದಿ ಹೆಸರು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಕೆಲಸ ಮಾಡೋದಕ್ಕೆ ಮೋದಿ ಅಂತ ಇಲ್ಲ. ಕೆಲಸ ಮಾಡಿದ್ರೆ ಮೋದಿ ಅಂತ ಹೆಸರು ಬಂದಿರಲಿಲ್ಲ. ಆ ಕೆಲಸ ಮಾಡಿದ್ರೆ ಮೋದಿ ಅಂತ ಹೆಸರು ಬಂದಿರೋದು ನಂಬರ್ 1. ಸರ್, ಕೆಲವೊಂದು ಸಾರಿ ಮೋದಿ ಅವರು ಮೌನವನ್ನ ತಾಳ್ತಾರೆ, ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಕೆಲವೊಂದು ವಿಚಾರದಲ್ಲಿ ಅಂತ ಹೇಳಿ ಅವ್ರ ಬಗ್ಗೆ ಟೀಕೆ ನಡೀತಾ ಇದೆ. ಇದ್ರ ಬಗ್ಗೆ ನೀವ್ ಏನ್ ಮಾತಾಡ್ತೀರಾ? ಮೌನವಾಗಿರ್ಬೇಕು ಅಂತಂದ್ರೆ ಅವ್ರಿಗೂ ದೇಶ ಸುತ್ತಾರಲ್ಲ. ಇವಾಗ ಎಕ್ಸಾಂಪಲ್ ಪಾಕಿಸ್ತಾನ ಆಗ್ಬೋದು, ಜಮ್ಮು ಕಾಶ್ಮೀರ, ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದಾಗ ಅವ್ರು ಮೌನದಿಂದ ಇರಲೇಬೇಕು. ಮೌನದಿಂದ ಇದ್ಬಿಟ್ಟು ನೆಕ್ಸ್ಟ್ ಅವರು ಐಡಿಯಾ ಮಾಡ್ತಾರೆ. ಮೌನ ಇದ್ಬಿಟ್ಟು ಯಾವತ್ತೂ ಮನುಷ್ಯ ಮೌನವಾಗಿ ಇದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅವನು ಐಡಿಯಾ ತಗೋಬೇಕು. ಅದು ಪ್ಲಾನು ಮೋದಿಲಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವಾಗ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಕೆಲವೊಂದು ರಾಜಕೀಯ ನಾಯಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅದು ಲೋಕಸಭೆ ಚುನಾವಣೆಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಮಾತು? ಮೇಡಮ್ ಅವರೇ, ಒಂದು ಮನೆ ಅಂದಮೇಲೆ ಅತ್ತೆ ಸೊಸೆ ಇದ್ದೇ ಇರ್ತಾರೆ. ಅತ್ತೆ ಜಗಳ ಮಾಡ್ತಾರೆ, ಸೊಸೆ ಮಾಡ್ತಾಳೆ. ಇದು ಅತ್ತೆ ಸೊಸೆ ಅಂತ ಅಷ್ಟೇ. ಕುತಂತ್ರ ಮಾಡ್ತಾ ಇರೋದು ಇದು. ಕಾಂಗ್ರೆಸ್ ಅವರಲ್ಲಿ ಮಿತವರಲ್ಲಿ ಕುತಂತ್ರ ಮಾಡ್ತಾ ಇರೋದು. ಅಥವಾ ಒಂದು ಮನೆ ಅಂದಮೇಲೆ ಅತ್ತೆ ಸೊಸೆ ಜಗಳ ಇದ್ದೇ ಇರ್ತದೆ. ಇದು ಒಂದು ರಾಜಕೀಯ ಅಂದಮೇಲೆ ಒಂದು ಕುತಂತ್ರ ಇದ್ದೇ ಇರ್ತದೆ. ಓಕೆ ಸರ್, ಇವಾಗ ಸ್ಟೇಟ್ ಬಗ್ಗೆ ಮಾತನಾಡೋದಾದ್ರೆ, ಸ್ಟೇಟ್ ರಾಜಕೀಯದ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಕೊಟ್ಟಿರುವಂತಹ ಎಲ್ಲಾ ಸೌಲಭ್ಯಗಳ ಬಗ್ಗೆ ಏನು ಮಾತಾಡೋಕೆ ಇಷ್ಟಪಡ್ತೀನಿ? ಒಂದು ಸಿದ್ದರಾಮಯ್ಯ ಹೇಳ್ತಾ ಇದ್ದೀನಿ. ನಮ್ಮ ಆಟೋ ಡ್ರೈವರ್ ಇವಾಗ ಸಿದ್ದರಾಮಯ್ಯ ಫ್ರೀ ಮಾಡಿದ್ಕೆ ನಮ್ಮ ಆಟೋ ಡ್ರೈವರು, ಕ್ಯಾಬ್ ಚಾಲಕರು ಯಾವುದೇ ಆಗಲಿ ಫ್ರೀ ಮಾಡಿದ್ಕೆ ನಾವು ಇಲ್ಲಿ ಊಟ ತಿಂತೀವಿ. ನಮ್ಗೆ ಊಟ ಸಿಗಲ್ಲ. ನಾವು ಆಟೋ ಓಡಿಸೋದು ಆಟೋ ಡ್ರೈವರ್ ಆದ್ರೂ ನಮಗೆ ಸಿದ್ದರಾಮಯ್ಯ ಮಾಡಿದ್ದು ಅನಾನುಕೂಲ. ಅನುಕೂಲ ಅಂತೂ ಇಲ್ಲ. ಅದು ಸತ್ಯ, 100% ಸತ್ಯ. ನಿಮ್ಗೆ ಗೊತ್ತು ಎಷ್ಟು ಟ್ರಾವೆಲ್ಸ್ ನಿಲ್ಸ್ಕೊಂಡ್ರು, ಎಷ್ಟು ಕಾರ್ ಡ್ರೈವರ್ ನಿಲ್ಸ್ಕೊಂಡ್ರು, ಎಷ್ಟು ಆಟೋದ್ರು ನಿಲ್ಸ್ಕೊಂಡ್ರು, ಎಲ್ಲ ನಿಮ್ಗೆ ಗೊತ್ತು. ಅವರೆಲ್ಲ ಹೊಂಟೋದ್ರು. ಪಾಸ್ ಎತ್ಕೊ ಬಸ್ಸಲ್ಲೋ ನಮ್ಗೆ ಅವರಿಂದ ಅನಾನುಕೂಲ ಎಸ್ಕೆ ಆಗಿದೆ. 100ಕ್ಕೆ 100 ಅನಾನುಕೂಲ ಆಗಿರೋದು ಸಿದ್ದರಾಮಯ್ಯಿಂದ. ಹೌದು, ಸಿದ್ದರಾಮಯ್ಯ ಅವರು ಒಂದು ಬದಿಗೆ ಮಾತಾಡ್ತಾರೆ. ಏನು ಅಂತಂದ್ರೆ ಬರ ಪರಿಹಾರದ ಬಗ್ಗೆ ಅವರು ಮಾತನಾಡ್ತಾರೆ. ಏನು ಅಂತಂದ್ರೆ ಕೇಂದ್ರದಿಂದ ನಮ್ಗೆ ಸರಿಯಾದ ಬರ ಪರಿಹಾರ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಬರ ಪರಿಹಾರವನ್ನ ಮಾಡೋಕೆ ಆಗ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ ನೀವು? ಮೇಡಮೇ, ಪರಿಹಾರ ಕೇಂದ್ರದಿಂದ ಬರುತ್ತೆ.
BJP ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಬಂದಿದೆ. ಅದೇ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಕೂಡ ಅವ್ರಿಗೆ ಕೊಟ್ಟವ್ರೆ. ಅವ್ರು ಇವಾಗ ನೀವು ಹೋಗ್ಬಿಟ್ಟು ಒಂದು ಲಕ್ಷ ಕೋಟಿ ಕೊಟ್ಬಿಡ್ತಾರಾ? ಎಕ್ಸಾಂಪಲ್ ಕರ್ನಾಟಕದ ರಾಜ್ಯ ಎಷ್ಟು ರಾಜ್ಯ ಇದೆ, ಅವ್ರಿಗೆಲ್ಲ ಕೊಡ್ಬೇಕಂದ್ರೆ ನೀವು ಹೋಗ್ಬಿಟ್ಟು ಕರ್ನಾಟಕ ಹೋಗ್ಬಿಟ್ಟು 10 ಲಕ್ಷ ಕೊಟ್ಬಿಡ್ತಾರಾ? ಅವರು ಕರ್ನಾಟಕ ಎಷ್ಟು ಕೊಡಬೇಕು, ತಮಿಳ್ನಾಡಿಗೆ ಎಷ್ಟು ಕೊಡಬೇಕು, ಆಂಧ್ರ ಪ್ರದೇಶ ಕೊಡಬೇಕು, ಅಷ್ಟೇ ಕೊಡೋದು. ಅವರು ಎಷ್ಟು ಬೇಕು ಅಷ್ಟೇ ಅಂದ್ರೆ ಕೊಡ್ತಾರೆ. ಅದಂತೂ ಸತ್ಯ. ಇವಾಗ ಸಿದ್ದರಾಮಯ್ಯ 10 kg ಅಕ್ಕಿ ಅಂತಂದ, ಇವಾಗ ಕೊಡೋದು 3 kg ಅಕ್ಕಿ. ಇವಾಗ ಯಾರು ಕೇಳೋಣ? ಇವಾಗ ಕೊಡ್ತಾರೆ 3 kg ಅಕ್ಕಿ. ಏನು ಮಾಡೋದು ಇವಾಗ? ಅಕ್ಕಿ ದುಡ್ಡು ಬರ್ತಾ ಇಲ್ಲ, ಬರೀ 3 kg. 6 ಜನಕ್ಕೆ 15 kg ಅಕ್ಕಿ ಬರ್ತದೆ. 15 kg 6 ಜನಕ್ಕೆ ಸಾಕು? ತಿಂಗಳಿಗೆ ಸಾಕು? ನೀವು ಹೇಳಿ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ಬೇಕು ಅಕ್ಕಿ? ಮಿನಿಮಮ್ ಒಂದು 100 ಗ್ರಾಮ್ ಅಂದ್ರೆ ದಿನಕ್ಕೆ ಒಂದು ಅರ್ಧ kg ಬೇಕು ಒಬ್ಬನಿಗೆ. ತಿಂಗಳಿಗೆ ಎಷ್ಟಾಯ್ತು? 15 kg ಆಯ್ತು ಒಬ್ಬ ಮನುಷ್ಯನಿಗೆ. ನೀವು 3 kg ಕೊಟ್ಟರೆ ಇನ್ನು 12 kg ಹೇಳ್ತಾ ಇರೋದು 60 ರೂಪಾಯಿ ಅಕ್ಕಿ 10 kg. ಅವಾಗ ಏನು ಮಾಡೋದು? 60 ರೂಪಾಯಿ kg ಅಕ್ಕಿ. ಎಕ್ಸಾಂಪಲ್ ಹೇಳ್ತಾ ಇರೋದು. ನೀವೇ ಯೋಚನೆ ಮಾಡಿ. ನಾವು ಒಳ್ಳೆ ರೈತರು, ಬಡವರು. ಇವತ್ತೆಲ್ಲೂ ಮಿನಿಮಮ್ 80 ರೂಪಾಯಿ ಅಕ್ಕಿ. ನೀವು ಕೊಡೋದು 3 kg ಅಕ್ಕಿ. ಇನ್ನು 7 kg ಅಂಕೆ ಮಾಡೋಣ. ಕೇಂದ್ರದ ಕೂಡ 5 kg ಕೊಡ್ತಾವ್ರೆ. ಅದೊಂದು ಸತ್ಯ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಕರೆಂಟ್ ಬಗ್ಗೆ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಕೊಡ್ತಿರುವಂತದ್ದು ಎಲ್ಲರಿಗೂ ಹೋಗಿ ಮುಟ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ನಿಮ್ಮ ಬೈಯಿಂದ ಬತ್ತು ಇದು 100% ಮುಟ್ತಾ ಇಲ್ಲ. ನಮ್ದು ಹೊಸ ಲೈಟ್ ಬಿಲ್ 300 ರೂಪಾಯಿ ಬಂದಿತ್ತು, ಇವತ್ತು 1200 ಐತೆ. ಬೇಕು ಫೋಟೋ ಹೊಟ್ಟು ತೋರಿಸಿ ಕಳಿಸ್ತೀರಿ. 1300 ಬಂದಿದೆ ಲೈಟ್ ಬಿಲ್. ಮನೆ ಬಿಲ್ ಅಷ್ಟು ಹೆಚ್ಚಿಗೆ ಬಂದಿದೆ. ಅದು 100% ಮುಟ್ತಾ ಇಲ್ಲ. 100ಕ್ಕೆ ಒಂದು 25ಇಂದ 30% ಮಾತ್ರ ಮುಟ್ತಾ ಇರೋದು. ಇನ್ನು 75% ನಮ್ಮ ಲಕ್ಷ್ಮೀ ಕಮಲ ಯಾರಾಗಲಿ 75% ದುಡ್ಡು ತಲುಪ್ತಾ ಇಲ್ಲ. ಓಕೆ ಸರಿ. ಇವಾಗ ಯೂತ್ಸ್ ಬರಬೇಕು, ಯೂತ್ಸ್ ಮುಂದೆ ಬರಬೇಕು, ರಾಜಕಾರಣಕ್ಕೆ ಯೂತ್ಸ್ ಅಗತ್ಯ ಇದೆ ಅಂತ ಹೇಳ್ತಾರೆ. ಯೂತ್ಸ್ ಅಂದ್ರೆ ಈಗಿನ ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆ ಯುವಕರ ಪಟ್ಟಿಯಲ್ಲಿ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಮುಂಚೂಣಿಯಲ್ಲಿ ಇದ್ದಾರೆ. ಈಗ ಆಲ್ರೆಡಿ ಮಾತಾಡೋದಾದ್ರೆ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿ ಬರ್ತಾ ಇದೆ. ನೀವ್ ಯಾಕೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಾ? ಮೇಡಮರೇ, ಇವಾಗ ನೀವು ಹೇಳಿದ ಎಜುಕೇಷನ್ ಇವ್ರು ಬರಬೇಕು ಅಂತ ಹೇಳ್ತೀರಲ್ಲ, ಅದರಲ್ಲೂ ಒಳ್ಳೆಯವ್ರು ಇಲ್ಲ ಅಂತ ಅಲ್ಲ, ಅದರಲ್ಲೂ ಒಳ್ಳೆಯವರೇ. ಈ ರಾಹುಲ್ ಗಾಂಧಿ ನೋಡ್ಬೇಕಂದ್ರೆ ಅವರು ಒಳ್ಳೆತನ ಇಲ್ಲ. ಅವ್ರು ಎಜುಕೇಟ್ ಆಗಿರ್ಬೋದು, ಓದಿರ್ಬೋದಿಲ್ಲ. ಇದಕ್ಕೆ ಮೋದಿಗೆ ಪ್ರಧಾನಮಂತ್ರಿಗೆ ಹೋಲಿಸಿದ್ರೆ ಅವರು 0.1 -1 ಅಂತ ಹೇಳ್ತಿರ್ಬೇಕು. -1 ಯಾವ್ದಕ್ಕೂ ಅದು ಲಾಯಕ್ಕಿಲ್ಲ. ಇವಾಗ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ನೀವೇ ಹೇಳ್ತಾ ಇದ್ದೀರಾ. ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ ಏನು? ಅವ್ರು ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೋದಿ ಪ್ರಧಾನಮಂತ್ರಿ ಆಯ್ತಾರೆ. ಇವತ್ತು ನಮ್ದು ದೇಶ 11ನೇ ಸ್ಥಾನ 20 ಸ್ಥಾನ ಇತ್ತು, ಇವತ್ತು 3ನೇ ಸ್ಥಾನಕ್ಕೆ ಬಂದ್ರೆ ಅದೇ ಸಾಕು. ನಮ್ದು ಕೇಳೋದು ಕ್ವಶನ್, ಇಡೀ ಎಜುಕೇಶನ್ ಹುಡುಗರಲ್ಲಿ ಕಾಲೇಜ್ ಎಲ್ಲೇ ಹೋಗಿ ನಂಬರ್ ಇವಾಗ 3 ಬಂದದ. ಇವತ್ತು ನಮ್ಮ ಇಂಡಿಯಾನ ಇಡೀ ದೇಶ ನೋಡ್ತದೆ. ಶೇರ್ ಮಾರ್ಕೆ ಆಗಲಿ ಯಾವುದೇ ಆಗಲಿ ಹೋಗಿ ಇಂಡಿಯಾಕ್ಕೆ ಹಾಕಬೇಕು ಅಂತ ಶೇರ್ ಮಾರ್ಕೆಟ್ ನಮ್ದು ನೋಡ್ತದೆ. ಜಪಾನ್ ಆಗಲಿ, ಅಮೇರಿಕ ಆಗಲಿ, ರಷ್ಯಾ ಆಗಲಿ, ಜಮ್ಮು ಯಾವುದಾಗಲಿ ನಮ್ಮ ಇಂಡಿಯಾಕ್ಕೆ ಶೇರ್ ಮಾರ್ಕೆಟ್ ಹಾಕಬೇಕು ಅಂತ ಯಾಕೆ ಇದು ಭಾರತ ನಂಬರ್ 3 ಬಂದದೆ. ಇನ್ನು ಎಷ್ಟು 5 ವರ್ಷ ಹೋದ್ರೆ ನಂಬರ್ 1 ಬರ್ತದೆ. ಅದು ಸತ್ಯ, ಕಟ್ಟಿಟ್ಟ ಬತ್ತಿಬೇಕು ನೋಡಿಬೇಕಾರೆ. ಮೋದಿ ಅವರು ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅಂತ ಹಲವಾರು ಜನ ಮಾತನಾಡ್ಕೊಂತ ಇದ್ದಾರೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಬೆಲೆ ಏರಿಕೆ ಬಗ್ಗೆ ನೀವೇನ್ ಮಾತಾಡ್ತೀರಾ? ನಿಮ್ಗೆ ಅನ್ಸುತ್ತಾ ಬೆಲೆ ಏರಿಕೆ ಆಗಿದೆ ಅಂತ? ಮಾತಾಡ್ತೀನಿ ಮೇಡಮ್ರೆ. ಬೆಲೆ ಏರಿಕೆ ಅಂತಂದ್ರೆ ಅವ್ರೂರ ಗುಜರಾತ್ ಬೆಳೀತಾ ಇಲ್ಲ ಪೆಟ್ರೋಲ್. ಅರ್ಥ ಮಾಡ್ಕೊಳ್ಳಿ, ಪೆಟ್ರೋಲ್ ಅವ್ರ ಮನೆಯಿಂದ ಬೆಳೀತಾ ಇಲ್ಲ. ಅವ್ರ ಮನೆಯಿಂದ ಬೆಳೆದಿದ್ರೆ ಕಡಿಮೆ ಮಾಡೋದಿತ್ತು. ಇದು ಇನ್ನೊಂದು ದೇಶಕ್ಕೆ ಬರೋದು ಪೆಟ್ರೋಲು. ಅಲ್ಲಿ ಸುಂಕ ಆಗಲಿ, ಇದು ಟ್ಯಾಕ್ಸ್ ಅಲ್ಲಿ ಹೆಚ್ಚಿಗೆ ಆದರೆ ಇಲ್ಲಿ ಟ್ಯಾಕ್ಸ್ ಹಾಕಿ ಆಯ್ತದೆ. ಅದೇ ಕಾಂಗ್ರೆಸ್ ಬಂದ್ರು ಅಷ್ಟೇ, BJP ಬಂದ್ರು ಎಲ್ಲ ಅಷ್ಟೇ. ಇವ್ರೇನು ಹೆಚ್ಚಿಗೆ ಮಾಡಲ್ಲ. ಅಲ್ಲಿ 10 ರೂಪಾಯಿ ಹೆಚ್ಚಿಗೆ ಮಾಡಿ 20 ಮಾಡಿರ್ತಾರೆ. ಇಲ್ಲಿ ಅಂದ್ರೆ ಸುಂಕ, ಕಮಿಷನು, ಲಂಚ ಇವೆಲ್ಲ ಸೇರಿಸಿ, ಲಾರಿ ಬಾಡಿಗೆ ಇವೆಲ್ಲ ಸೇರಿಸಿ ಹೆಚ್ಚಿಗೆ ಮಾಡಲೇಬೇಕು. ಕಡಿಮೆ ಮಾಡ್ತಾರೆ, ಹೆಚ್ಚಿಗೆ ಮಾಡೇ ಮಾಡ್ತಾರೆ. ಅದೊಂದು ಸತ್ಯ. ಅದು ಅವ್ರೇನು ರಾಗಿ ಬೆಳೆಯೋದಲ್ಲ, ಇಲ್ಲ ಭತ್ತ ಬೆಳೆಯಲ್ಲ, ಅವ್ರೇನು ಬೆಳೆಯಲ್ಲ. ಏನ್ ಹೆಚ್ಚಿಗೆ ಇದೆ ಅದು ಹೆಚ್ಚಿಗೆ ಮಾಡೇ ಮಾಡ್ತಾರೆ. 2024ಕ್ಕೆ ಬರುವಂತಹ ಚುನಾವಣೆ ಇದೆಯಲ್ಲ, ಅದರಲ್ಲಿ ಈಗ ಯೂತ್ಸ್ ಅಂದ್ರೆ 18 ವರ್ಷ ತುಂಬಿದವರು ವೋಟ್ ಹಾಕ್ಬೇಕು ಅಂತ ಕಾತುರದಲ್ಲಿ ಕಾಯ್ತಾ ಇರ್ತಾರೆ. ಅವ್ರಿಗೆ ಒಂದು ಸಜೆಷನ್ ಕೊಡ್ಬೇಕಾದ್ರೆ ನೀವ್ ಯಾವ ತರ ಸಜೆಷನ್ ಕೊಡ್ತೀರಾ? ಇವಾಗ 18 ವರ್ಷ ತುಂಬಿದ ಮೇಲೆ, ಇವಾಗ 18 ತುಂಬಿ 19 ಬಿಡ್ತದೆ. 18 ತುಂಬಿ ಆಧಾರ್ ಕಾರ್ಡ್ ID ಟಂಕಲ್ಲಿ 18 ತುಂಬಿ ID ಕಾರ್ಡ್ ಇದ್ರೆ ಅವ್ರು ವೋಟ್ ಆರಾಮಾಗಿ ಹಾಕ್ಬೋದು. 18 ತುಂಬಿರ್ಬೇಕು. ಏನ್ ಹೇಳ್ತೀರಾ? ಯಾರಿಗೆ ಇನ್ನ ಖುಷಿ ಮಕ್ಕಳುಗಳಿಗೆ ಮೋದಿಗೆ ಹಾಕಿ ಅಂತ ಹೇಳ್ತೀವಿ. ಅಲ್ಲ, 90% ಸ್ಟೂಡೆಂಟ್ ಆಗಲಿ, ಕಾಲೇಜ್ ಆಗಲಿ, ಎಲ್ಲೇ ಹೋದ್ರು ನಾನು 90% ಮೋದಿಗೆ ಹೇಳೋದು. 100ಕ್ಕೆ 90% ಮೋದಿ ಅಂದ್ರೆ 10% ರಾಹುಲ್ ಗಾಂಧಿ. ಬೇಕು ಇವತ್ತೆಲ್ಲ ದಿವಸ ನೋಡ್ಕೊಂಬನ್ನಿ, 100ಕ್ಕೆ 90% ಮೋದಿ, ಇನ್ನು 10% ಮಾತ್ರ ರಾಹುಲ್ ಗಾಂಧಿ ಹೇಳೋದು. ಸರ್ ನಮಸ್ತೆ. ಸರ್ ನಮಸ್ತೆ. 2024ರಲ್ಲಿ ಅಂದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅದಕ್ಕೆ ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಸೂಕ್ತ ಅಂತ ಅನ್ಸುತ್ತೆ? ಒಬ್ಬರೇ ಕಾಣ್ತಾ ಇದ್ದಾರೆ,
ಮೋದಿ ಬಿಟ್ರೆ ಯಾರು ಕಾಣ್ತಾನೆ ಇಲ್ಲ ಅಪೋಸಿಷನಲ್ಲಿ. ಸೊ ನೋ ಚಾಯ್ಸ್ ಬಟ್ ಮೋದಿ. ಸರ್ ಯಾಕೆ ಸರ್ ರಾಹುಲ್ ಗಾಂಧಿ ಆಗ್ಬಾರ್ದು, ಪ್ರಿಯಾಂಕ್ ಖರ್ಗೆ ಯಾರು ಅವ್ರು CM ಕೂಡ ಆಗಿಲ್ಲ, ಏನಿಲ್ಲ, ಆಗ್ಬೋದು, ಯಾರು ಆಗ್ಬಾರ್ದಂತ ಏನಿಲ್ಲ. ಆದರೆ ಪ್ರತಿಯೊಬ್ಬರು ತಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸ್ಬೇಕು, ಪರ್ಫಾರ್ಮೆನ್ಸನ್ನು ತೋರಿಸ್ಬೇಕು ಪಬ್ಲಿಕಲ್ಲಿ. ಈ ರೀತಿ ನಾವು ಲಾಸ್ಟ್ ಸೋ ಮೆನಿ 75 years 80 ನೋಡ್ತಾ ಬಂದರೆ ಕರೆಂಟ್ಲಿ ಮೋದಿಯವರು ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಒಳ್ಳೆ ರೀತಿಯಿಂದ. ಸೊ ಈ ರೀತಿಯಿಂದ ನಮಗೆ ಮೋದಿಯವರೇ ಆಗಬೇಕು ಅಂತ ಅನ್ಸುತ್ತೆ. ಈಗಿನ ಯೂತ್ಸ್ ರಾಜಕಾರಣಕ್ಕೆ ಬರ್ತಾ ಇಲ್ಲ. ಸೊ ರಾಹುಲ್ ಗಾಂಧಿ ಅವ್ರನ್ನ ಒಂದು ಪಕ್ಷದಲ್ಲಿ ನೋಡೋದಾದ್ರೆ ಯೂತ್ಸ್ ಲೆಕ್ಕಕ್ಕೆ ಸೇರಿಸಬಹುದು. 40+ ಏನೋ ಆಗಿದೆ ಇಲ್ಲಮ್ಮ, 53. He is as old as me. He is no more youth. ಓಕೆ, ಸರಿ ಆಯ್ತು. ಅವ್ರು ಒಂದ್ಸಲಾನು ಕೂಡ ಪ್ರಧಾನ ಮಂತ್ರಿ ಆಗೋಕೆ ಸಾಧ್ಯನೇ ಆಗಿಲ್ಲ. ಸೊ ಅವ್ರು ಬಂದ್ರೆ ಒಂದು ಹೊಸ ಚೇಂಜ್ ಇರುತ್ತೆ ಅಂತ ನಿಮ್ಗೆ ಅನ್ಸಲ್ವಾ ಸರ್? ಮುಖೇಶ್ ಅಂಬಾನಿನೂ ಆಗ್ಬೋದಲ್ಲ, ಹಾಗಾದರೆ ಅದಾನಿನೂ ಆಗ್ಬೋದು, ಪ್ರಿಯಾಂಕಗಾದ್ರೂ ಆಗ್ಬೋದು. ಎನಿ ಯಂಗ್ಸ್ಟರ್ ಕುಡ್ ಬಿಕಮ್ PM ಅಲ್ಲ. ರಾಹುಲ್ ಗಾಂಧಿ ಪರ್ಟಿಕ್ಯುಲರ್ಲಿ ಯಾಕೆ ಅವ್ರ ಹೆಸರೇ ತಗೊಂಡು ಇವ್ರು ಆಗ್ಬೋದಲ್ಲ ಅನ್ನೋ ಪ್ರಶ್ನೆ ಆ್ಯಕ್ಚುಲಿ ಮೀನಿಂಗ್ಲೆಸ್ ಅನ್ನುತ್ತೆ ನನಗೆ. ಯಾಕಂದರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಆಗಬಹುದಲ್ವಾ, ಮೋದಿ ಅವರೇ ಯಾಕೆ ಅಂತ? ಇಲ್ಲ, ಕೆಪಾಸಿಟಿ ಇದ್ರೆ ಸೀಟ್ ಬಂದರೆ ಯಾರಾದರೂ ಆಗ್ಬೋದು, ಆಗಬಾರ್ದು ಅಂತ ಏನಿಲ್ಲ. ನಿಮ್ಮ ಪ್ರಶ್ನೆ ಯಾರು ಆಗಬಹುದು ಅಂತ. ಸೊ ಯಾರು ಆಗಬಹುದು ಅನ್ನೋದಕ್ಕೆ ನಾನು ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನವರು ಆಗ್ಬೋದು, TMCದವರು ಆಗ್ಬೋದು. ಬಟ್ ಕರೆಂಟ್ ಸಿನಾರಿಯೋದಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸಿಂದ ನಾನು ನೋಡಿದರೆ ಮೈ ಒಪಿನಿಯನ್ ಈಸ್ ದಟ್ ಮೋದಿ ಈಸ್ ಗೋಯಿಂಗ್ ವೆರಿ ಸ್ಟ್ರಾಂಗ್. ಯಾವ ಕಾರಣಕ್ಕೆ ಅನಿಸ್ತಾ ಇದೆ ಸರ್? 2 ಸಲ ಚುನಾವಣೆ ಗೆದ್ರು ಅನ್ನೋ ಕಾರಣಕ್ಕ, ಅಥವಾ ಯಾವ ವೈಖರಿ ಅವ್ರದ್ದು ಇಷ್ಟ ಆಯ್ತು, ಕಾರ್ಯವೈಖರಿ ನಿಮ್ಗೆ ಇಷ್ಟ ಆಯ್ತು ಮೋದಿ ಅವ್ರ ಬಗ್ಗೆ? ಪ್ರಾಜೆಕ್ಟ್ಸ್, ರೈಲ್ವೆ ಲೈನ್, ನನ್ನ ರಿಲೇಟಿವ್ಸು ನನ್ನ ಫ್ರೆಂಡ್ಸು ಎಲ್ಲ ರೈಲ್ವೇದಲ್ಲಿ ಇದ್ದಾರೆ. ದ ನಂಬರ್ ಆಫ್ ಕಿಲೋಮೀಟರ್ಸ್ ಎಲೆಕ್ಟ್ರಿಫಿಕೇಷನ್ ಆಗಿರೋದು, ಬ್ರಾಡ್ಗೇಜ್ ಆಗಿರೋದು, ಹೈವೇ. ಈಗ ನಾವೇ ಹೋಗ್ತಾ ಇದ್ವಲ್ಲ, ಈಗ ಬೆಂಗಳೂರಿಂದ ದಾವಣಗೆರೆ, ಹುಬ್ಬಳ್ಳಿ, ಅಲ್ಲಿಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕಂದ್ರೆ ಮೊದಲು ಎಷ್ಟೊಂದು ಗಂಟೆ ತೊಗೊಳ್ಳೋದು ಅದು. ಈಗ ಸೂಪರ್ ಫಾಸ್ಟಾಗಿ SUV ಅದಕ್ಕೆ ಇಷ್ಟು ಸೇಲ್ ಆಗ್ತಾ ಇರೋದು. ಇಫ್ ಯು ಸಿ ನಾವು ಕಾರ್ ಗೀರೆಲ್ಲ ಇಷ್ಟೊಂದು ಫಾಸ್ಟ್ ಸೇಲ್ ಆಗ್ತಾ ಇದೆ. ಪೀಪಲ್ ಆರ್ ಫೀಲಿಂಗ್ ಕಂಫರ್ಟೇಬಲ್ ಅಲ್ಲ, ದೇ ಕ್ಯಾನ್ ಟ್ರಾವೆಲ್, ರಸ್ತೆಯಲ್ಲಿ ಬೇಕಾದಾಗ ಹೋಗ್ಬೋದು. ಸೊ ಈ ಎಲ್ಲ ರೀತಿಯಿಂದ ಓವರ್ ಆಲ್ ಮೋದಿ. ಯು ವಾಂಟ್ ಮಿ ಟು ಲೀಸ್ಟ್ ದ ನಂಬರ್ ಆಫ್ ಥಿಂಗ್ಸ್? ಓಕೆ, ಹೈವೇಸ್ ಹೇಳಿದ್ನಾ, ರೈಲ್ವೇಸ್ ಆಯಿತಾ, ಆಮೇಲೆ ನಮ್ಮದು ಎಕಾನಮಿ ಕೂಡ. ಅದರಿಂದ ಡೆಫಿನೆಟ್ಲಿ ನಂಬರ್ ಆಫ್ ಪೀಪಲ್ ಬೆನಿಫಿಟಿಂಗ್ ಇದೆ. ಅವರಿಂದ ಅಕ್ಕಿ ಸೆಂಟ್ರಿಂದ ಬರ್ತಿರೋ ಅಕ್ಕಿ ಇದೆ. ಅಫ್ಕೋರ್ಸ್ ಈಗಿನವರು ಸೇರಿಸಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವರಿಂದನೂ ಸಾಕಷ್ಟೆಲ್ಲ ಜಾಸ್ತಿ ಬಂದಿದೆ. ಕೋವಿಡ್ ಹ್ಯಾಂಡಲ್ ಮಾಡಿದ್ದು, ಕೋವಿಡ್ ವ್ಯಾಕ್ಸಿನೇಷನ್ ಮಾಡಿದ್ದು, ದ ವರ್ಲ್ಡ್ ಇಟ್ ಸೆಲ್ಫ್ ಈಸ್ ಲುಕಿಂಗ್ ಅಟ್ ಅವರ್ ಕಂಟ್ರಿ, ಹೌ ಫಾರ್ಮಸಿ ಆಫ್ ದ ವರ್ಲ್ಡ್ ಆಗಿದೆ. ಈಗ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆದರೆ ನಮ್ಮದು ಫಾರ್ಮಸಿ ಆಫ್ ದ ವರ್ಲ್ಡ್ ಆಗಿದೆ. ಆಮೇಲೆ ಫಾರಿನ್ ರಿಲೇಷನ್ಸ್ ಅಂತೂ ಜಸ್ಟ್ ಅಮೇಝಿಂಗ್. ಯಾಕಂದರೆ ನಾನೇ 25 ವರ್ಷ ಬೇರೆ ದೇಶದಲ್ಲಿ ಇದ್ದು ಈಗ ಬೆಂಗಳೂರಿಗೆ ಬಂದಿದ್ದೀನಿ ಜಸ್ಟ್ 1 year ago. ನಾನು ಯುರೋಪ್ನಲ್ಲಿರುವಾಗಲಿ ಅಥವಾ ಚೈನಾ ವಿಸಿಟ್ ಮಾಡುವಾಗಲಿ, ಈವನ್ US ಆಗಲಿ, UAE ಆಗಲಿ, the way we looked at 10 years ago, 15 years ago and now is completely different. ಓಕೆ, ವಿದೇಶದಲ್ಲಿ ಇದ್ದವರು ಅಂತ ಹೇಳ್ತಿದ್ದೀರಲ್ವಾ? ಸೊ ಅಲ್ಲಿ ರಾಜಕಾರಣ ಅಂದ್ರೆ ಅಲ್ಲಿ ರಾಜಕಾರಣ ಮತ್ತೆ ಇಲ್ಲಿ ರಾಜಕಾರಣ ನೋಡೋದಾದ್ರೆ ಸೊ ಬೆಟರ್ ಅನ್ಸುತ್ತಾ, ಏನ್ ಅನ್ಸುತ್ತೆ? ಇಲ್ಲಿ ಡೆಮೋಕ್ರಸಿ ಇಲ್ಲ, ಸ್ಪೀಚ್ ಫ್ರೀಡಮ್ ಇಲ್ಲ ಅಂತೆಲ್ಲ ಏನು ಹೇಳ್ತಾರಲ್ಲ, ಅಬ್ಬಾ ಇಂಡಿಯಾದಲ್ಲಿ ಇರೋಷ್ಟು ಇಂಡಿಯಾದಲ್ಲಿ ಆಪೋಸಿಷನ್ ಲೀಡರ್ಸ್ ಒಬ್ರಿಗೊಬ್ರು ಬೈಯೋದು, ಒಂದು ಧರ್ಮದಿಂದ ಇನ್ನೊಬ್ರಿಗೆ ಹೇಗೆ ಹೇಳಿಕೆ ಏನು ಕೊಡ್ತಾರೆ ಅದು ಕೇಳಿದೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಭಯಂಕರ ಇದೆ ಅನಿಸುತ್ತೆ ಇಲ್ಲಿ. ಇನ್ಫ್ಯಾಕ್ಟ್ ಕಂಟ್ರೋಲೇ ಇಲ್ಲ, ಒಬ್ರಿಗೊಬ್ರು ಬೇಕಾದ ಯಾರಿಗೆ ಬೇಕಾದ ಹೇಳ್ತಾರೆ. ಸೊ ಪೊಲಿಟಿಕ್ಸ್ ವೈಸ್ US ನೋಡೋದಾದರೆ ಅಲ್ಲಿಯೂ ಬೇಕಾದಷ್ಟು ಒಬ್ರಿಗೊಬ್ರು ಹೇಳ್ತಾರೆ, ಇಲ್ಲೂ ಬೇಕಾದಷ್ಟು ಹೇಳ್ತಾರೆ. ಪೊಲಿಟಿಕ್ಸ್ ಇಸ್ ದೇರ್ ಆಲ್ ಓವರ್ ದ ವರ್ಲ್ಡ್, ಎವ್ರಿವೇರ್ ಇಟ್ಸ್ ದ ಸೇಮ್. ಓಕೆ ಸರ್, ಈಗ ರಾಮ ಮಂದಿರದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಈಗ 22ನೇ ತಾರೀಕು ನಡೆಯೋದಿದೆ. ಸೊ ಇದನ್ನ ಕೆಲವೊಂದಿಷ್ಟು ಜನ ವಿರೋಧ ಪಕ್ಷದವರಾಗಿರ್ಬೋದು, ಬೇರೆ ಕೆಲವೊಂದಿಷ್ಟು ಜನ ರಾಜಕೀಯದ ಮೂಲ ಅಂತ ಹೇಳ್ತಾರೆ. ಅಂದ್ರೆ ಈಗ ಚುನಾವಣೆ ಬರ್ತಿರೋ ಕಾರಣಕ್ಕೋಸ್ಕರ ಮೋದಿ ಅವರು ಉದ್ಘಾಟನಾ ಸಮಾರಂಭವನ್ನ ಮಾಡ್ಕೊಂಡಿದ್ದಾರೆ ಅಂತ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವೇ ಹೇಳಿದ್ರೆ ರಾಜಕೀಯದವರು ಮಾತಾಡ್ತಾ ಇದ್ದಾರೆ ಅಂದರೆ, ರಾಜಕೀಯದಾಗ ಅವ್ರು ಉಪಯೋಗಿಸ್ತಾ ಇದ್ದಾರೆ ಅಂದರೆ ರಾಜಕೀಯದವ್ರು ಮಾತ್ರ ಅದು ಕಮೆಂಟ್ ಮಾಡ್ತಾ ಇದ್ದಾರೆ. ತಮಗೆ ಬೇಕಾದಾಗಿರೋ ಬೇರೆ ಪಾರ್ಟಿಗಳು, ರಾಜಕೀಯ ಪಾರ್ಟಿಗಳು ಮಾತ್ರ. ನೀವಿಲ್ಲರೂ 1000 ಮಂದಿ ಪಬ್ಲಿಕ್ಕಿಗೆ ಎಲ್ಲ ಕೇಳಿದರೆ, ಜನರಿಗೆ ಕೇಳಿದರೆ, ಐ ಥಿಂಕ್ ನಮ್ಮದೊಂದು ದೊಡ್ಡ ಪರಂಪರೆ ಬಂದಿರೋದದು.
ಅದನ್ನು ಗತವೈಭವದಿಂದ ಈಗ ಮತ್ತೆ ಹೊರಗೆ ಬರ್ತಾ ಇದೆ, ವೈಭವೀಕರ ಆಗ್ತಾ ಇದೆ. ಸೊ ಇಟ್ಸ್ ಅಮೇಝಿಂಗ್. ಆಮೇಲೆ ಪಬ್ಲಿಕ್ ಹಣದಿಂದ ಮಾಡಿರೋದಲ್ಲ, ಜನಗಳದಿಂದ ಮಾಡಿರೋದು. ಅದರಿಂದ ಕೂಡ ಎಷ್ಟೊಂದು ಬಿಸ್ನೆಸ್ ಎಲ್ಲ ಅಲ್ಲಿ ಆಗುತ್ತೆ, ಟ್ರಾವೆಲ್ ಆಗುತ್ತೆ, ಏರ್ ಆಗುತ್ತೆ, ಹೋಟೆಲ್ ಆಗುತ್ತೆ, ಜನ ಅಲ್ಲಿ ಹೋಗೋದು. ಇಟ್ಸ್ ಬೈ ಇಟ್ ಸೆಲ್ಫ್ ಇನ್ ಇಂಡಸ್ಟ್ರಿ. ಗೌರ್ಮೆಂಟ್ ಏನದ್ರಲ್ಲಿ ಹಣ ಹಾಕಿಲ್ಲ ಇಲ್ಲ, ಸುಪ್ರೀಂ ಕೋರ್ಟ್ಲಿಂದನೂ ಕ್ಲಿಯರಾಗಿ ಬಂದಿದೆ ಡಿಸಿಷನ್. ಸೊ ಕಮೆಂಟ್ಸ್ ಆರ್ ಮೇನ್ಲಿ ಪೊಲಿಟಿಕಲ್ ಓರಿಯೆಂಟೆಡ್ ಅನಿಸುತ್ತೆ ನನಗೆ. ಮೋದಿ ಅವರಿಗೆ ಒಂದು ಟೀಕೆ ಇದೆ, ಕೆಲವೊಂದಿಷ್ಟು ಟೈಮಲ್ಲಿ ಸಿಚುವೇಶನ್ ಅಲ್ಲಿ ಅವರು ಮೀಡಿಯಾ ಬರಲ್ಲ, ಹಲವೊಂದು ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಡೋ ಗೋಜಿಗೆ ಹೋಗಲ್ಲ. ಇದರ ತುಂಬಾ ಟೀಕೆಗಳು ಬರ್ತಾ ಇದೆ ಮೋದಿ ಅವ್ರ ಬಗ್ಗೆ. ಅದ್ರ ಬಗ್ಗೆ ಏನ್ ಮಾತಾಡ್ತೀರಾ? ಮಾಡ್ಬೋದು. ಐ ಮೀನ್ ಮೋದಿಯವರು ಬರಬಾರ್ದಂತ ಅಥವಾ ಯಾಕೆ ಬರಲ್ಲ ಅಂತ ನಂದೇನು ಪರ್ಟಿಕ್ಯುಲರ್ಲಿ ಕ್ವಶನ್ ಇಲ್ಲ, ಬರಬಹುದು. ಆದರೆ ವರ್ಲ್ಡ್ ಲೀಡರ್ಸನ್ನು ನಾನು ನೋಡಿದರೆ ಇರುವವರೆಗೆ, ಜೋ ಬೈಡನ್ ಆಗಲಿ, ನಮ್ಮ UAE ಕಿಂಗ್ಗಳಾಗಲಿ, ಅಥವಾ ರಷ್ಯನ್ PM ಆಗಲಿ, ಈವನ್ ಮನಮೋಹನ್ ಸಿಂಗ್ ಏನಿದ್ರು ಅವರು ಬರಲಿಲ್ಲ. ಸೋನಿಯಾ ಗಾಂಧಿ ಯಾವ ಇಂಟರ್ವ್ಯೂ ಕೊಟ್ಟಿದ್ದಾರೆ? ರಾಹುಲ್ ಗಾಂಧಿ ಒಂದು ಅರ್ನಬಾಗಿ ಇಂಟರ್ವ್ಯೂ ಕೊಟ್ಟು ಮಲ್ಕೊಂಡ್ಬಿಟ್ರೆ ಆಮೇಲೆ ಯಾವ ಇಂಟರ್ವ್ಯೂ ಕೊಟ್ಟಿದ್ದಾರೆ ಪಬ್ಲಿಕಲ್ಲಿ ನಮ್ಮಂಥವ್ರಿಗೆ? ಇಲ್ಲ. ದೀಸ್ ಪೀಪಲ್ ಹ್ಯಾವ್ ನಾಟ್ ಗಿವನ್ ವೆರಿ ಮೆನಿ ಇಂಟರ್ವ್ಯೂಸ್. ಓಕೆ, ಈಗ ಕರ್ನಾಟಕ ಸ್ಟೇಟ್ ಬಗ್ಗೆ ಬರೋದಾದ್ರೆ, ಅಲ್ಲಿನ ರಾಜಕಾರಣಕ್ಕೆ ಬರೋದಾದ್ರೆ, ಸಿದ್ದರಾಮಯ್ಯ ಅವರು ಹಲವಾರು ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. ಅದು ನಿಮ್ಗೆ ಏನ್ ಅನ್ಸುತ್ತೆ? ಅದು ಕೊಡ್ಬೇಕಿತ್ತು ಅನ್ಸುತ್ತಾ, ಕೊಡಬಾರ್ದಿತ್ತು ಅನ್ಸುತ್ತಾ, ಏನ್ ಅನ್ಸುತ್ತೆ? ಯಾರು ಡಿಸರ್ವಿಂಗ್ ಇದಾರಲ್ಲ, ಯಾರಿಗೆ ಬೇಕು ಅವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಅದು ಅವ್ರಿಗೆ ರೀಚ್ ಆಗ್ತಾ ಇದ್ರೆ ಅಂತೂ ನಮ್ದೇನೋ ಅಬ್ಜೆಕ್ಷನ್ನೇ ಇಲ್ಲ. ಬಟ್ ಹಾಗಾಗ್ತಾ ಇದೆಯೋ ಇಲ್ಲೋ ಅದು ಡೌಟ್ ನನಗೆ. ಈಗ ಬಸ್ಸಿನಾಗಿ ನುಗ್ಗಲು ನೋಡಿದರೆ, ಆಮೇಲೆ ನಂದೊಂದು ಫ್ಯಾಕ್ಟ್ರಿ ಇದೆ, ಅದರಲ್ಲಿ ಫುಡ್ ಪ್ರೊಸೆಸಿಂಗ್. ಕನ್ನಡದವ್ರು ಕೆಲಸಕ್ಕೆ ಬರೋದಿಲ್ಲ, ಬಂದರೂ 4 ದಿನ ಆದಮೇಲೆ ಹಾಲಿಡೇಗೆ ಹೋಗ್ಬಿಡ್ತಾರೆ ವೆಕೇಷನ್ನಿಗೆ. ನಾವು ಬೇರೆ ರಾಜ್ಯದಿಂದ ಬಂದವ್ರನ್ನ ಹಿಡ್ಕೊಂಡೇ ಕೆಲಸ ಮಾಡಬೇಕು, ನಮ್ಮವ್ರು ಯಾರು ಬರಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅಂದರೆ, ಹೊಸದಾಗಿ ಬಂದಿದ್ದೀನಿ. ಆಮೇಲೆ ನೋಡಿದರೆ ಎಲ್ಲ ಫ್ರೀ ರೇಷನ್ನು, ಫ್ರೀ ಊಟ, ಎಲ್ಲರೂ ಊಟ ಮಾಡಿ ಮನೆಗೆ ಮಲ್ಕೊಂಡ್ಬಿಡ್ತಾರೆ ಜಾಸ್ತಿ ಜನ. ಐ ಮೀನ್ ಇದು ಜನರಲ್ ಕಮೆಂಟ್ ಅಲ್ಲ, ಇದು ನನ್ನ ಒಂದು ಪರ್ಟಿಕ್ಯುಲರ್ ಇನ್ಸಿಡೆನ್ಸ್ ಮೇಲೆ ಹೇಳಿರೋ ಎಕ್ಸ್ಪೀರಿಯನ್ಸ್ ನಂದಿದು. ಈ ರೀತಿ ಆಗಿದೆ. ಫ್ರೀಯಾಗಿ ಡಿಸರ್ವಿಂಗ್ ಕೊಟ್ಟರೆ ನಮಗೇನು ಪ್ರಾಬ್ಲಮ್ ಇಲ್ಲ ಮೇಡಮ್. ಈಗ ಬರ ಪರಿಹಾರದ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ ಏನಂತಂದ್ರೆ, ಬರ ಪರಿಹಾರ ಕೇಂದ್ರದಿಂದ ಬರ್ತಾ ಇಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಏನು ಮಾತನಾಡೋಕೆ ಇಷ್ಟಪಡ್ತೀರಾ ಸರ್? ನೋ ಐಡಿಯಾ, ಗೊತ್ತಿಲ್ಲ. ಯಾಕಂದರೆ ಇದ್ರ ಬಗ್ಗೆ ನಾನು ಜಾಸ್ತಿ ನೋಡಿಲ್ಲ. ಯಾಕಂದರೆ ಕೇಂದ್ರದಿಂದ ಎಲ್ಲ ರಾಜ್ಯಗಳಿಗೂ ಎಷ್ಟು ಬರಬೇಕೋ ಅಥವಾ ಆ ಪ್ರಮಾಣದಲ್ಲಿ ಬರ್ತಾ ಇದ್ದರೆ ಫೈನ್, ಬರ್ತಾ ಇಲ್ಲ ಅಂದರೆ ಅದನ್ನು ಯಾರಾದರೂ ಮತ್ತೆ ಸೆಂಟ್ರಿಂದನೂ ಆನ್ಸರ್ ಮಾಡಬೇಕು ಅದಕ್ಕೆ. ಮೋದಿ ಅವರು ಸರ್ಕಾರ ರೂಪು ರಚನೆ ಆದ ಮೇಲೆ, ಅಂದ್ರೆ 2 ಸಲ ಚುನಾವಣೆಯಲ್ಲಿ ಗೆದ್ರಲ್ಲ ಮೋದಿ ಅವರು, ಅದಾದ ಮೇಲೆ ಬೆಲೆ ಏರಿಕೆಗಳು ಕೇಳಿ ಬರ್ತಾ ಇದೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಅಂತ ತುಂಬಾ ಮಾತುಗಳು ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಮಾತಾಡ್ತೀರಾ? ಬೆಲೆ ಏರಿಕೆ ಅಥವಾ ಇನ್ಫ್ಲೇಷನ್ ಏನಿದೆ, ಇದು ನ್ಯಾಚುರಲ್ ಫಿನೋಮೆನಾ, ವರ್ಲ್ಡ್ ವೈಡ್ ಫಿನೋಮೆನಾ, ಜಗತ್ತಿಗೆ ಇರೋದು. ಈಗ ನೋಡಿ, ಯಾವಾಗ ನಮ್ಮದು 70-80 ವರ್ಷದಿಂದ $1 ವಾಸ್ $1. ಆ 75 ವರ್ಷ ಕಾಂಗ್ರೆಸ್ಸೇ ಇತ್ತಲ್ಲ, ಮತ್ತು ಅವಾಗೇ $60 ಆಗೋಗಿತ್ತಲ್ಲ. 2010 $1 ವಾಸ್ ಲೈಕ್ 60 rupees 2014-15. ಸೊ ಮತ್ತು ಅದೇ ಯಾಕೆ ಇನ್ಫ್ಲೇಷನ್ ಅಲ್ಲ? ಅದಲ್ವಾ ಇನ್ಫ್ಲೇಷನ್? ಬೆಲೆ ಏರಿಕೆ 10 ವರ್ಷದಲ್ಲಿ ಆಗಿದೆಯಾ? ಇಲ್ಲ. ಬೆಲೆ ಏರಿಕೆ ಅನ್ನೋದು ಈಗೂ ಇತ್ತು, 100 ವರ್ಷದಿಂದ ಇರುತ್ತೆ, ಇನ್ನೂ 100 ವರ್ಷ ಆದ್ರೂ ಇರುತ್ತೆ. ಅದು 5-6% ಇರೋದೇ, ಯಾವ ಗೌರ್ಮೆಂಟ್ ಬಂದ್ರೂ ಜನರಲ್ಲಿ ಇರೋದೇ ಅದು. ಸೊ ಈಗ 10 ವರ್ಷದಲ್ಲಿ ಏನಾಗಿಲ್ಲ. ಯಾಕಂದರೆ ಡಾಲರ್ ಎಕ್ಸ್ಚೇಂಜ್ ನೋಡಿ ನೀವು, ಇನ್ಫ್ಲೇಷನ್ ಈಸ್ ಆಲ್ಮೋಸ್ಟ್ ರಿಲೇಟೆಡ್ ಟು ದಟ್ 3.5%. ಇವಾಗ ನೀವು ಹೇಳಿದ ಪ್ರಕಾರ ಮೋದಿ ಅವರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 2024 ಬರ್ತಾ ಇರುವಂತಹ ಎಲೆಕ್ಷನ್ ಅಲ್ಲಿ ಗೆದ್ರೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಮೋದಿ ಅವ್ರ ಬಗ್ಗೆ? ಮೇನ್ಲಿ ಅಫ್ಕೋರ್ಸ್ ಜಾಬ್ ಕ್ರಿಯೇಷನ್ ಜನರಿಗೆಲ್ಲ ಬೇಕೇ ಬೇಕು. ಗೌರ್ಮೆಂಟ್ ಒಂದೇ ಮಾಡೋಕ್ಕಾಗಲ್ಲ. ಬಟ್ ಈ ಸ್ಟಾರ್ಟಪ್, ಇಂಡಸ್ಟ್ರಿಯಲೈಸೇಷನ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೈಲ್ ಲೈನ್ಸ್, ಇವೆಲ್ಲ ಎಕಾನಮಿ ಸಬ್ಸ್ಟ್ರಕ್ಚರ್ಸ್. ಅವೆಲ್ಲ ಬರೀ ಗೌರ್ಮೆಂಟ್ ಇಟ್ಕೊಂಡು ನಾನೊಂದು ಟೆಂಡರ್ ಫ್ಲೋಟ್ ಮಾಡ್ತೀನಿ ಅಥವಾ ಅರ್ಜಿ ಮಾಡ್ತೀನಿ ಕೆಲಸಕ್ಕೆ, ನೀವು ಬಂದು ಕೆಲಸಕ್ಕೆ ಸೇರ್ಕೊಂಡ್ರಿ ಅಂದರೆ ಆಗಲ್ಲ. ಎಲ್ಲ ಸ್ಟ್ರಕ್ಚರ್ಸ್ ಏನಿದೆ, ಸಪ್ಲೈ ಸಿಸ್ಟಮ್ಸ್ ಏನಿದೆ, ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೆಳೆದ್ರೆ ಆಟೋಮೆಟಿಕಲಿ ಎಕಾನಮಿಗೆ, ಕೆಲಸಕ್ಕೆ ತಾನಾಗೆ ಬರುತ್ತೆ ಜನರಿಗೆ. ಆದರೆ ಮೋದಿ ಅವರು ನನಗನ್ಸಿದ ಮಟ್ಟಿಗೆ ಈಗ ಆ ಸಪ್ಲೈ ಚೈನನ್ನು, ಆ ಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಕ್ಸಸ್ ಕಂಡಿದ್ದೀವಿ ಲಾಸ್ಟ್ 10 ವರ್ಷದಲ್ಲಿ. ಇನ್ನೂ ಜಾಸ್ತಿ ಅವರು ಡೆವಲಪ್ ಮಾಡಿದರೆ
ಪೋರ್ಟ್ಸ್ ಆಗಲಿ ಏರ್ಪೋರ್ಟ್ಸ್ ಆಗಲಿ ಎಲ್ಲ ರೀತಿಯಿಂದನೂ ಅದು ಆಟೋಮೆಟಿಕಲಿ ಇಟ್ ವಿಲ್ ಜನರೇಟ್ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯಿ. ಸರ್ ಒಂದು ಮಾತು ಹೇಳಿದ್ರಿ ಮಾತನಾಡ್ಬೇಕಾದ್ರೆ, ರಾಹುಲ್ ಗಾಂಧಿ ಯಾರವರು ಅಂತ ಕೇಳಿದ್ರಿ. ಸೊ ಯಾಕೆ ಆ ಮಾತನ್ನ ಹೇಳಿದ್ರಿ ಸರ್? ಯಾಕೆ ಅಂತಂದರೆ ನಾನು ಇಷ್ಟು ವರ್ಷ ಗೊತ್ತಾಗಿದ್ದಾಗಿಂದ ಪೊಲಿಟಿಕ್ಸ್ ಕೇಳ್ತಾ ಇದ್ದಾಗಿಂದ ರಾಹುಲ್ ಗಾಂಧಿಯವರು ಒಂದು ವ್ಯಕ್ತಿಯಾಗಿ ಏನಂತಾರೆ, ಒಂದು ಅವರ ಹುದ್ದೆಗೆ ಅನುಭವಕ್ಕೆ ಒಂದು ಒಳ್ಳೆ ಕೋಟೇಬಲ್ ಕೋಟ್ ಅಂತಾರಲ್ಲ, ಫೇಮಸ್ ಯಾವುದು ಹೇಳೇ ಇಲ್ಲ ಅವರು. ಒಂದು ವಿಷನ್ ಸ್ಟೇಟ್ಮೆಂಟ್ ಇಲ್ಲ, ಕಂಟ್ರಿ ಹೇಗೆ ಇರಬೇಕು, ಏನು ನಡೆಸಬೇಕು ಅಥವಾ ಏನು ಮಾಡಬೇಕು, ಯಾವುದು ಕೋಟೇಬಲ್ ಕೋಟ್ಸೇ ಇಲ್ಲ. ಇವಾಗ 18 ವರ್ಷ ತುಂಬಿ 19ಕ್ಕೆ ಬರ್ತಾ ಇದ್ದಾರೆ. ಇವಾಗ ಹುರುಪಲ್ಲಿದ್ದಾರೆ. ಲೋಕಸಭಾ ಎಲೆಕ್ಷನ್ಗೆ ನಾವು ಕೂಡ ವೋಟ್ ಹಾಕ್ತೀವಿ ಅಂತ ಯೂತ್ಸ್ ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ಯಾವ್ದಾದ್ರು ಬುದ್ಧಿ ಮಾತನ್ನ ಹೇಳಬೇಕು ಅಂತಂದ್ರೆ ಯಾವ್ದು ಹೇಳ್ತೀವಿ? ಬುದ್ಧಿಮಾತೇನು ಹೇಳೋದಿಲ್ಲ. ಈಗ 18-19 ವರ್ಷದ ಹುಡುಗರಿಗೆ ಅಥವಾ ಮಕ್ಕಳಿಗೆ ಎಲ್ಲ ಹೆಚ್ಚೆಲ್ಲ ಗೊತ್ತಿರುತ್ತೆ, ಏನು ಗೊತ್ತಿಲ್ಲ ಅಂತಿಲ್ಲ. ನಿಮ್ಮ ಒಂದು ಓಟು ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದನ್ನು ಬಹಳ ಯೋಚಿಸಿ ಸರಿಯಾಗಿ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಕ್ಯಾಂಡಿಡೇಟ್ಗೆ ಹಾಕಿ.